ಜಿಲ್ಲಾ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸಹಯೋಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 19/9/2025 ಶುಕ್ರವಾರ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು ಅವರ 110ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಭರದಿಂದ ಸಾಗಿದೆ. ರಾಮನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಳ್ಳುತ್ತಿದ್ದು, ಎಲ್ಲ ಸಮುದಾಯದವರು ಪಾಲ್ಗೊಳ್ಳುವಂತೆ ರೈಡ್ ನಾಗರಾಜ್ ಮನವಿ ಮಾಡಿದ್ದಾರೆ. 110ನೇ ಜನ್ಮ ದಿನಾಚರಣೆ ದೇವರಾಜ ಅರಸು ಅವರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ವೇದಿಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಏನು ಕೆಂಪೇಗೌಡ ಸರ್ಕಲಿಂದ ಬೆಳಗ್ಗೆ 10:00ವರೆಗೆ ಪ್ರೊಸೆಷನ್ ಹೊರಡ್ತದೆ. ಅಲ್ಲಿಂದ ಬಂದು MG ರೋಡ್ ಮುಖಾಂತರ ಮತ್ತೆ ಗ್ರೌಂಡ್ಗೆ ತಲುಪ್ತದೆ. ಏನು ದೇವರಾಜ ಅರಸು ಕಾರ್ಯಕ್ರಮಕ್ಕೆ ಈಗಾಗಲೇ 15 ಗಂಟೆ ಟ್ಯಾಬ್ಲೋಗಳು ಇರ್ತದೆ. ಅದೇ ಜಾತಿ ಆ ಜನಾಂಗದ ಒಂದು ಟ್ಯಾಬ್ಲೋಗಳೆಲ್ಲ ಮಾಡಿಕೊಂಡು ಸುಮಾರು ಕೆಂಪೇಗೌಡ ಸರ್ಕಲಲ್ಲಿ 5,000ಕ್ಕೂ ಹೆಚ್ಚು ಜನ ಪ್ರೊಸೆಷನಲ್ಲಿ ಭಾಗವಹಿಸ್ತಾರೆ. ಆ ಒಂದು ಪ್ರೊಸೆಷನಲ್ಲಿ ಏನು ಅಂತಂದ್ರೆ ಎಲ್ಲಾ ತರದ್ದು ಎಲ್ಲಾ ಜಾತಿದು ಟ್ಯಾಬ್ಲೋಗಳು ಇರ್ತದೆ. ಎಲ್ಲರೂ ಭಾಗವಹಿಸಬೇಕು. ಇದು ಜಾತಿ ಜನಾಂಗಕ್ಕಿಂತ ಎಲ್ಲಾ ಜಾತಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕೇಳ್ಕೊಂಡು 2 ಮಾತು ಮುಗಿಸ್ತೇನೆ. ದೇವರಾಜು ಅರಸು ಅವರ 110ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಹಿಂದುಳಿದ ಜಾತಿಗಳ ಸಮುದಾಯದವರು ನಾಳೆ ಬಹಳ ಬೃಹತ್ ಮೆರವಣಿಗೆಯೊಂದಿಗೆ ಈ ಒಂದು ವೇದಿಕೆಯಲ್ಲಿ ಬರ್ತಿದ್ದಾರೆ. ವೇದಿಕೆ ಯಾಕೆಂದ್ರೆ ಮೊದಲೇ ಕೇಳಿ ಹಿಂದುಳಿದ ಜಾತಿಗಳ ಒಂದು ಸಭೆ ಆಗಿರೋದ್ರಿಂದ ಎಲ್ಲ ನಾಯಕರುಗಳು ಕೂಡ ಇಲ್ಲಿ ಬರ್ತಿದ್ದಾರೆ. ಹಾಗಾಗಿ ಎಲ್ಲರನ್ನೂ ನಾವು ಇರುವಂತ ವೇದಿಕೆಯಲ್ಲಿ ಕುಳ್ಳಿಸಕ್ಕಾಗಲ್ಲ. ಹಾಗಾಗಿ ಈ ಒಂದು ವೇದಿಕೆಯನ್ನ ಒಂದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ಲಿಕ್ಕೆ ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಈ ವ್ಯವಸ್ಥೆನಲ್ಲಿ ಏನಂದ್ರೆ ಒಂದ್ ಕಡೆ ರಾಜ್ಯ ಮಟ್ಟದ ನಾಯಕರುಗಳು, ಮಿನಿಸ್ಟರ್ಗಳು ಅವ್ರನ್ನ ಕುಳಿತುಕೊಳ್ಳಕ್ಕೆ ನಾವು ಟೆಂಟ್ ಮಾಲೀಕರ ಹತ್ರ ಮಾತಾಡ್ತಾ ಇದ್ದೀವಿ. ಸೊ ಈ ತರ ವ್ಯವಸ್ಥೆ ಮಾಡಿ ಮಾಧ್ಯಮದವ್ರಿಗೆ, ರಾಜ್ಯ ಮಟ್ಟದ ನಾಯಕರಿಗೆ, ಅದಾದ್ಮೇಲೆ ನಮ್ಮ ಸವಿತಾ ಸಮಾಜದವರು 400 ಜನ ಬರ್ತಾರೆ, ಅವ್ರಿಗೆ ಒಂದ್ ಕಡೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಈ ಬಲಭಾಗದಲ್ಲಿ ಏನು ನಮ್ಮ ಪ್ರತಿ ಸಮುದಾಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಬರ್ತಾರೆ, ಅವ್ರನ್ನ ಕೂತ್ಕೊಂಡು ಅವ್ರ ಹಿಂದೆಗಡೆ ಏನ್ ನಾವು ಪುರಸ್ಕೃತರು ಮತ್ತೆ ಸನ್ಮಾನಿತರುಗಳನ್ನ ಕರೆದಿವಿ ಅವ್ರೆಲ್ಲರೂ ಇಲ್ಲಿ ಒಂದು ವ್ಯವಸ್ಥೆ ಮಾಡಿ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಂದು ಅವ್ರಿಗೆ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಈ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಬಹಳ ಅಚ್ಚುಕಟ್ಟಾಗಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಗೊಳಿಸ್ತಿದ್ದಾರೆ. ನಿಜವಾಗ್ಲೂ ನಾವು ಇಂಥ ಸಂದರ್ಭದಲ್ಲಿ ನಾವು ಹಿಂದುಳಿದ ಸಮುದಾಯದವರೆಲ್ಲ ಅವರಿಗೆ ಚಿರುಣಿಯಾಗಿರ್ತೀವಿ ಮತ್ತು ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನ್ಕೊಳ್ತೀವಿ. ಯಾಕೆಂದ್ರೆ ಹಿಂದುಳಿದ ಸಮುದಾಯಕ್ಕಾಗಿ ಅವ್ರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಾವೆಲ್ಲರೂ ಅವ್ರನ್ನ ಶ್ಲಾಘಿಸುವಂತಹ ಸಂದರ್ಭ. ಸೊ ಈ ಒಂದು ಕಾರ್ಯಕ್ರಮ ಎಲ್ಲಾ ಸಮುದಾಯದವರು ಒಟ್ಟಾಗಿ ಸೇರಿ ಯಶಸ್ವಿಗೊಳಿಸಬೇಕು. ಹಾಗೂ ರಾಮನಗರದ ಎಲ್ಲಾ ಜನತೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಮತ್ತು ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಎಲ್ಲಾ ಸಮುದಾಯದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ.